ಡಂಬಳದಲ್ಲಿ ಅದ್ದೂರಿಯಾಗಿ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಗ್ರಾಮೀಣ ಗೀಗಿಪದ, ಜಾನಪದ, ಒಡಪು, ಸೋಬಾನಪದ, ಬಿಸುಕಲ್ಲಿನ ಪದಗಳು ಉಳಿಸಿ ಬೆಳೆಸಬೇಕು ಇಂದಿನ ಮಹಿಳೆಯರಲ್ಲಿಯೂ. ಕಲೆ ಉಳಿದರೆ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸಲು ಸಾಧ್ಯ ಎಂದು ಶಶಿಕಲಾ ಸಂಗನಗೌಡ ಪಾಟೀಲ ಹೇಳಿದರು. ಡಂಬಳ ಗ್ರಾಮದ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಸ್ಪಂದನಾ ಮಹಿಳಾ ಮಂಡಳ ರೋಣ ಇವರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರು ಎಂದರೆ ಕೇವಲ ಒಂದು ಪದವಲ್ಲ. ಅವಳು ತಾಯಿ, ಸಹೋದರಿ, ಶಿಕ್ಷಕಿ, ನಾಯಕಿ ಮತ್ತು ಸಮಾಜದ ಶಕ್ತಿ. ಒಂದು ಕುಟುಂಬದ ಬೆನ್ನೆಲುಬು ಮಹಿಳೆ. ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು. ಹಿರಿಯರಾದ ಜಯಮ್ಮ ಯಲಭೋವಿ ಮಾತನಾಡಿ, ಈ ಭಾಗದಲ್ಲಿ ಶಾಸಕರಾದ ಜಿಎಸ್ ಪಾಟೀಲರು ಹುಲಿಗುಡ್ಡ ಏತ ನೀರಾವರಿ ಮೂಲಕ ಕೆರೆಗಳನ್ನು ಭರ್ತಿಗೊಳಿಸಿದ್ದರಿಂದ ಮಹಿಳೆಯರು ಹೈನುಗಾರಿಕೆ, ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಆರ್ಥಿಕ ಸ್ಥಿತಿವಂತರಾಗಿದ್ದಾರೆ. ಮತ್ತೆ ಈ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಹಿತಕ್ಕಾಗಿ 150 ಕೋಟಿ ರೂಪಾಯಿ ಮೂಲಕ ತೋಟಗಾರಿಕೆ ಕಾಲೇಜು ನಿರ್ಮಿಸುತ್ತಿರುವುದು ಸಂತೋಷ ತಂದಿದೆ ಎಂದರು. ಸಮಾಜ ಸೇವಕಿ ಭುವನೇಶ್ವರಿ ಕಲ್ಲಕುಟಿಗರ ಮಾತನಾಡಿದರು. ಮಹಿಳೆಯರಿಗೆ ಜಾನಪದ ಗೀತೆ, ಬಿಸುಕಲ್ಲಿನ ಪದ, ಗೀಗಿ ಪದ, ಸೋಬಾನ ಪದ, ಚೌಡಿಕಿ ಪದ, ಒಡಪುಗಳು, ಪತಿ ಹೆಸರು ಹೇಳುವುದು, ಒಗಟು ಬಿಡಿಸುವುದು, ಜೋಗುಳ ಪದ, ಲಾವಣಿ ಪದ ಹಾಗೂ ಜಾನಪದ ನೃತ್ಯ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ 366ಕ್ಕೆ ಹೆಚ್ಚು ತಂಡಗಳ ಮೂಲಕ ಮಹಿಳೆಯರು ಪಾಲ್ಗೊಂಡಿದ್ದಾರೆ.